Hello, my dear students. Welcome to Benzene Chemistry YouTube channel. Dear students, this is your KCET NEET Crash Course 2022. So, dear friends, ಈ ವಿಡಿಯೋದಲ್ಲಿ ನಾವು alcohols, phenols and ethers topic ಅನ್ನು ಡಿಸ್ಕಸ್ ಮಾಡೋಣ. See, this is the all concept synopsis in one short video. ಒಂದು ವಿಡಿಯೋದಲ್ಲಿ ಈ ಟಾಪಿಕ್ ಅಲ್ಲಿ ಬರೋ ಎಲ್ಲ ಕಾನ್ಸೆಪ್ಟ್ಗಳನ್ನ ರಿವೈಸ್ ಮಾಡ್ತೀನಿ. ಓಕೆ, ರೆಡಿ? ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ nomenclature. ಓಕೆ, nomenclature ಏನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ how these are named. These alcohols are named according to IUPAC. See, the alcohols are named as alcohols. According to IUPAC, they are named as, see, in the name of alkane, the ending letter E is replaced by OL. ಯಾವ ಸಫಿಕ್ಸನ್ ಯೂಸ್ ಮಾಡಬೇಕು? OL ಸಫಿಕ್ಸನ್ ಯೂಸ್ ಮಾಡಬೇಕು. ಸೊ ದೀಸ್ ಆರ್ ನೇಮ್ಡ್ ಆಸ್ alkanol. This alk indicates number of carbon in the parent chain. The one carbon idre mittu, ಎರಡು carbon idre ittu, ಆ ಥರ ಯೂಸ್ ಮಾಡ್ತಾರಲ್ಲ ಅದು. This AN indicates nature of bond. ಸಿಂಗಲ್ ಬಾಂಡ್ ಇದ್ರೆ AN, ಡಬಲ್ ಬಾಂಡ್ ಇದ್ರೆ EN, ಟ್ರಿಪಲ್ ಬಾಂಡ್ ಇದ್ರೆ YN. ಇದನ್ನು ಯೂಸ್ ಮಾಡಬೇಕು. This OL stands for alcoholic functional group, OH group. ಹೌದಾ? ಇದು ಆಲ್ಕೋಹಾಲ್ಗೆ ಕಾಮನ್ ಆಗಿ ಹೋಗೋಣ ಅಲ್ಕಾಯಿಲ್ ಆಲ್ಕೋಹಾಲ್ ಅಂತ ಕರಿತೀವಿ, ಹೌದಾ? ಬಟ್ IUPAC ಅಲ್ಲಿ ಈ ಥರ ಕರಿಬೇಕು: ಇಥನಾಲ್, ಮಿಥನಾಲ್, ಪ್ರೊಪನಾಲ್, ಬ್ಯೂಟನಾಲ್, ಹೌದಾ? ಸೊ ಎಲ್ಲೆಲ್ಲಿ ನೀಡ್ ಇರುತ್ತಲ್ಲ ಅಲ್ಲಿ ಏನು ಮಾಡ್ಬೇಕು ನಾವು, ಅದರದ್ದು ಪೊಸಿಷನ್ಸನ್ನ ಮೆನ್ಷನ್ ಮಾಡಬೇಕು. ಸೈಡ್ ಚೈನ್ದು ಮತ್ತು ಈ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಇದ್ದರೆ ಅಥವಾ OH ಗ್ರೂಪ್ಗಳು ಮೋರ್ ದೆನ್ ಒನ್ ಇದ್ದರೆ ಅದ್ರ ಪೊಸಿಷನ್ಸು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಿನಾಲ್ಸ್, ಆ್ಯಕ್ಚುಲಿ ಫಿನಾಲ್ ಈಸ್ ಅ ಕಾಮನ್ ನೇಮ್ and it is also accepted by IUPAC. ಹೌದಾ? ಅವುಗಳಿಗೆ ನಾವು ಫಿನಾಲ್ ಮೀನ್ಸ್ ಬೆಂಜಿನ್ ರಿಂಗ್ ಮೇಲೆ OH ಗ್ರೂಪ್ ಇದ್ದರೆ ಫಿನಾಲ್ ಅಂತ ಕರಿತೀವಿ ಜನರಲಿ. ಓಕೆ, ಇದೇ ಬೆಂಜಿನ್ ರಿಂಗ್ ಮೇಲೆ ಏನಾದರೂ ಬೇರೆ ಬೇರೆ ಸೈಡ್ ಚೈನ್ಸ್ ಬಂದರೆ ಸೊ ದೋಸ್ ಆರ್ ನೇಮ್ಡ್ ಆಸ್ ಡೆರಿವೇಟಿವ್ಸ್ ಆಫ್ ಫಿನಾಲ್. ಏನು ಕರಿತೀವಿ ಹೋಗೋಣ, ಫಿನಾಲ್ ಡೆರಿವೇಟಿವ್ ಅಂತ ಕರಿಬೇಕು, ಹೌದಾ? ಓಕೆ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್ ಇದೆ ನೋಡಿ. ಸೊ this is functional group 1 and 2. This is 2-methyl phenol. It is called as orthocresol. This common name is orthocresol. This is 3-methyl phenol, metacresol. 2-nitrophenol, nitrophenol. Same, orthonitrophenol or 2-nitrophenol. See, there are two OH groups, catechol 1, 2, benzene diol. ಹೌದಾ? catechol ಅಂತ ಕರಿತೀವಿ. 1, 3 benzene diol is called as resorcinol. 1, 4 benzene diol, hydroquinone, called as hydroquinone. 2, 6 dibromophenol. ನೋಡಿ 1, 2, 3 ನಂಬರಿಂಗ್ ಈ ಕಡೆ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿ OH ಗ್ರೂಪ್. ಯು ವಿಲ್ ಗೆಟ್ 2 and 6 ಪೊಸಿಷನ್ as bromine, ಹೌದಾ? 2, 6 dibromophenol, ಹೌದಾ? ನೆಕ್ಸ್ಟ್ ದಿಸ್ ಒನ್, ಇಲ್ಲಿ ನಂಬರಿಂಗ್ ಯಾವ ಥರ ಮಾಡಿದ್ದಾರೆ ನೋಡಿ. 1, 2, 3, 4, 5, 6, 7, 8. ಸಿ, ದೀಸ್ ಪೊಸಿಷನ್ಸ್ ಆರ್ ನಾಟ್ ನಂಬರ್ಡ್. ಕಂಡೆನ್ಸ್ಡ್ ಪೊಸಿಷನ್ ಇದೆ ಗೊತ್ತಾ, ಫ್ಯೂಸ್ಡ್ ಪೊಸಿಷನ್ ನಂಬರಿಂಗ್ ಮಾಡಿರೋದಿಲ್ಲ, ಹೌದಾ? ಸೊ ಇಟ್ ಈಸ್ ಕಾಲ್ಡ್ ಆಸ್ 1 ನ್ಯಾಪ್ತಾಲ್, ಅಲ್ಫಾ ನ್ಯಾಪ್ತಾಲ್. 1 ನ್ಯಾಪ್ತಾಲ್ ಅಥವಾ ಅಲ್ಫಾ ನ್ಯಾಪ್ತಾಲ್ ಅಂತ ಕರೀತಾರೆ, ಹೌದಾ? ಅದೇ ಏನಾದರೂ OH ಗ್ರೂಪ್ ಈ ಪೊಸಿಷನ್ಗೆ ಇದ್ದರೆ, ಸೆಕೆಂಡ್ ಪೊಸಿಷನ್ಗೆ ಇದ್ದರೆ ಬೀಟಾ ನ್ಯಾಪ್ತಾಲ್. ಓಕೆ, ನಾವು ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಗಳನ್ನ ಹೆಂಗೆ ಪ್ರಿಪೇರ್ ಮಾಡ್ಬೋದು, ಹೌದಾ? ದೇ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಅಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್. ಫ್ರಮ್ ಅಲ್ಕೀನ್ಸ್ ದೇ ಆರ್ ಪ್ರಿಪೇರ್ಡ್ ಬೈ ಅಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್. ಯು ಕನ್ಸಿಡರ್ ಅಲ್ಕೀನ್, ನೀವು ಏನಾದರೂ ಯಾವುದಾದ್ರೂ ಒಂದು ಅಲ್ಕೀನ್ ಕನ್ಸಿಡರ್ ಮಾಡಿದ್ರೆ, ಟು ದಿಸ್ ಅಲ್ಕೀನ್ ಇಫ್ ಯು ಆ್ಯಡ್ ವಾಟರ್ ಆ್ಯಡ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್, ಮೇನ್ಲಿ ವಿ ಯೂಸ್ ಸಲ್ಫೂರಿಕ್ ಆಸಿಡ್, ಏನಾಗುತ್ತೆ ಈ ವಾಟರಲ್ಲಿ H ಮತ್ತು OH ಗ್ರೂಪ್ ಇರುತ್ತೆ. ಸೊ OH ಈಸ್ ಆ್ಯಡೆಡ್ ಅಕ್ರಾಸ್ ದಿ ಡಬಲ್ ಬಾಂಡ್ ಅಕಾರ್ಡಿಂಗ್ ಟು ಮಾರ್ಕೋನಿಕೋಸ್ ರೂಲ್. ಏನಾಗುತ್ತೆ ಅಂತಂದರೆ ಒಂದು ಕಡೆ ಹೈಡ್ರೋಜನ್ನು, ಒಂದು ಕಡೆ OH ಗ್ರೂಪ್ ಏನಾಗುತ್ತೆ ಎಡಿಷನ್ ಆಗುತ್ತೆ. ಇನ್ ದಿಸ್ ಮ್ಯಾನರ್ ವಿ ಕ್ಯಾನ್ ಹ್ಯಾವ್ ಆರ್ ವಿ ಕ್ಯಾನ್ ಪ್ರಿಪೇರ್ ಆಲ್ಕೋಹಾಲ್ಗಳನ್ನ ಪ್ರಿಪೇರ್ ಮಾಡ್ಬೋದು, ಹೌದಾ? ಇಲ್ಲಿ ಏನಾಗುತ್ತೆ, ದ ಎಡಿಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದಿ ಡಬಲ್ ಬಾಂಡ್ ಅಕಾರ್ಡಿಂಗ್ ಟು ಮಾರ್ಕೋನಿಕೋಸ್ ರೂಲ್. ಇಲ್ಲಿ ಇನ್ನೊಂದು ಬರುತ್ತೆ, ಹೌದಾ? ಸೊ ಟು ದಿ ಅಲ್ಕೀನ್ ಯು ಆ್ಯಡ್ ವಾಟರ್, ಸೇಮ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀರಾ ಇನ್ ದಿ ಪ್ರೆಸೆನ್ಸ್ ಆಫ್ ಡೈಬೋರೇನ್. ನಾವು ಡೈರೆಕ್ಟಲ್ಲಿ ವಾಟರ್ ಯೂಸ್ ಮಾಡೋದಿಲ್ಲ,
ಲಾಸ್ಟ್ ಸ್ಟೆಪ್ಪಲ್ಲಿ ಹೈಡ್ರೋಲೈಸಿಸ್ ಅಂತ ತಗೋತೀವಿ ಇದನ್ನು ನಾವು. ಇದು ಬರೆದ್ರೆ ತಪ್ಪಾಗುತ್ತೆ, ಇದು ಬರೆಯೋದು ಬೇಡ ಇದನ್ನು. whenever these alkenes react with diborane, whenever alkenes react with diborane BH3 twice ಅಥವಾ B2H6 ಅಂತ ಬರೆದಿದ್ರು, ಓಕೆ, B2H6, these 3 hydrogens are replaced by 3 alkenes. 3 ಟ್ರಿಪಲ್ ಬಾಂಡ್ ಏನಾಗ್ತದೆ, ರಿಪ್ಲೇಸ್ ಆಗುತ್ತೆ. ದೆನ್ ಅಪಾನ್ ಹೈಡ್ರೋಲೈಸಿಸ್, ಇದನ್ನು ಹೈಡ್ರೋಲೈಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟರ್ಮಿನಲ್ ಆರ್ the OH group is added across the double bond according to anti-Markovnikov rule. ಏನಾಗುತ್ತೆ, ಆಂಟಿ ಮಾರ್ಕೋನಿಕಫ್ ರೂಲ್ ಫಾಲೋ ಆಗುತ್ತೆ, ಇಲ್ಲಿ ಮಾರ್ಕೋನಿಕೋಸ್ ರೂಲ್ ಫಾಲೋ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಬೈ ದಿ ರಿಡಕ್ಷನ್ ಆಫ್ aldehydes and ketones, if you reduce aldehydes and ketones will get alcohols. ಹೌದಾ? ನೋಡಿ, you take aldehyde, ಇದು ನಾನೊಂದು ಕಾಮನ್ ಎಕ್ಸಾಂಪಲ್ ಕೊಡ್ತೀನಿ. aldehyde ಇದೆ, if you reduce this, how we can reduce this, ಹೆಂಗೆ ರಿಡ್ಯೂಸ್ ಮಾಡ್ಬೋದು ಇವಾಗ ನಾವು? can reduce them by using palladium, hydrogen in palladium. ಹೌದಾ? ಅಥವಾ ಹೈಡ್ರೋಜನ್ ಇನ್ ನಿಕೆಲ್ ಯೂಸ್ ಮಾಡ್ಬೋದು, or else you can use lithium aluminum hydride, or else you can use NaBH4, ಅಥವಾ ಸೋಡಿಯಂ ಇನ್ ಇಥನಾಲ್ ಯೂಸ್ ಮಾಡ್ಬೋದು. ಇವೆಲ್ಲನೂ ಯೂಸ್ ಮಾಡಿದ್ರೆ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಯು ವಿಲ್ ಗೆಟ್ RCH2OH. aldehydes will give primary alcohol. ಸಪೋಸ್ ನೀವೇನಾದ್ರೂ ಇಲ್ಲಿ ಕೀಟೋನ್ಸ್ ತಗೊಂಡ್ರೆ, ಇಫ್ ಯು ಟೇಕ್ ಕೀಟೋನ್ಸ್, you add any one of this reagent, you will get secondary alcohol as the product. ಬರುತ್ತೆ, secondary alcohol product ಬರುತ್ತೆ, secondary alcohol as the product. ಆಯ್ತಾ? ಸೊ ಈ ಥರ ಏನು ಮಾಡ್ಬೋದು ನಾವು, aldehyde ಮತ್ತು ಕೀಟೋನ್ಗಳನ್ನ ಪ್ರಿಪೇರ್ ಮಾಡಬಹುದು ಬೈ ದಿ ರಿಡಕ್ಷನ್ ಆಫ್ aldehydes and ketones. By the reduction of carboxylic acids and esters, carboxylic acids and esters. So whenever carboxylic acids are reduced, ಏನು ಯೂಸ್ ಮಾಡ್ಬೇಕು ನಾವಿಲ್ಲಿ, ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡ್ತೀವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ದಿಸ್ ಇಸ್ ಇನ್ ದಿ ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್, ಅಪಾನ್ ಹೈಡ್ರೋಲೈಸಿಸ್, ವಿಲ್ ಗೆಟ್ RCH2OH, ನಮಗೇನು ಬರುತ್ತೆ, ಆಲ್ಕೋಹಾಲ್ ಬರುತ್ತೆ. ಹೌದಾ? ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನು ಗೊತ್ತಾ? ಸಿ, ದಿಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಸ್ ಎ ಎಕ್ಸ್ಪೆನ್ಸಿವ್ ರಿಯೇಜೆಂಟ್. ಎಕ್ಸ್ಪೆನ್ಸಿವ್ ಅಂತಂದರೆ ಕಾಸ್ಟ್ಲಿ ಇರುತ್ತೆ ಕಣ್ರಿ, ಇದು ಸಿಕ್ಕಾಪಟ್ಟೆ. ಹೌದಾ? ನೀವು 500 ರುಪೀಸ್ದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡಿಕೊಂಡು ಒಂದು 30 ರೂಪೀಸ್ 40 ರೂಪೀಸ್ ಆಲ್ಕೋಹಾಲ್ ರೆಡಿ ಮಾಡ್ದಂಗೆ ಆಗುತ್ತೆ. ಹೌದಾ? ಇಟ್ ಈಸ್ ನಾಟ್ ವೇಯಬಲ್. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ವಿಲ್ ಗೋ ಫಾರ್ ಅಲ್ಟರ್ನೇಟಿವ್ ಮೆಥಡ್. ಏನಪ್ಪ ಅಲ್ಟರ್ನೇಟಿವ್ ಮೆಥಡ್ ಅಂತಂದರೆ, ಫಸ್ಟ್ ವಿ ವಿಲ್ ಕನ್ವರ್ಟ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂಟು ಈಸ್ಟರ್. ಹೌದಾ? ವೆನ್ ಎವರ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್, ಯಾವ ರಿಯಾಕ್ಷನ್ ಆಗುತ್ತೆ? ವೆರಿ ಗುಡ್, ಈಸ್ಟರಿಫಿಕೇಶನ್ ರಿಯಾಕ್ಷನ್ ಮಾಡ್ತೀವಿ. ಯಾವುದು? ಈಸ್ಟರಿಫಿಕೇಶನ್. ವಿಲ್ ಗೆಟ್ RCOOR dash. ಏನಿದು? ಈಸ್ಟರ್. ದೆನ್ ದಿಸ್ ಈಸ್ಟರ್ ಈಸ್ ರಿಡ್ಯೂಸ್ಡ್ ಬೈ ಯೂಸಿಂಗ್ ಹೈಡ್ರೋಜನ್ ಇನ್ ನಿಕೆಲ್ ಆರ್ ಹೈಡ್ರೋಜನ್ ಇನ್ ಪಲಾಡಿಯಂ, catalytic hydrogenation. Once again we'll get the same compound, RCH2OH plus R-OH. ಹೌದಾ? ನಮ್ಗೆ ಅದೇ ಕಂಪೌಂಡ್ ಫಾರ್ಮ್ ಆಗುತ್ತೆ. ಆಯ್ತಾ? ಸೊ ದಿಸ್ ಮೆಥಡ್, ಈ ಮೆಥಡ್ ಫಾಲೋ ಮಾಡಿದ್ರೆ ಇದರಲ್ಲಿ ಕಾಸ್ಟ್ ಒಂಚೂರು ಕಡಿಮೆ ಆಗುತ್ತೆ. ಇಟ್ ಈಸ್ ಪ್ರಾಫಿಟ್ಫುಲ್. ಇಲ್ಲಿ ಪ್ರಾಫಿಟ್ ಆಗುತ್ತೆ, ಇಲ್ಲಿ ಅಷ್ಟು ಪ್ರಾಫಿಟ್ ಇರೋದಿಲ್ಲ. ಸೊ ವಿ ವಿಲ್ ನಾಟ್ ಗೋ ಫಾರ್ ದಿಸ್ ರಿಯಾಕ್ಷನ್. ಓಕೆ, ಈ ಥರ ಏನು ಮಾಡ್ಬೋದು ನಾವು, ರಿಡಕ್ಷನ್ ಮಾಡಿ ಪ್ರಿಪೇರ್ ಮಾಡಬಹುದು. Then prepare our alcohols by the reduction of carbonyl compounds from Grignard reagent. See, whenever Grignard reagent react with formaldehyde, ಯಾವುದಿದು? ಫಾರ್ಮಾಲ್ಡಿಹೈಡ್. Grignard reagent ಅಂದರೆ ಏನು? RMgX. ಏನಾಗುತ್ತೆ ಇದು? R- ಗ್ರೂಪ್ ಅನ್ನು ತಂದು ಏನು ಮಾಡಬೇಕು, ಕಾರ್ಬನ್ಗೆ ಅಟ್ಯಾಚ್ ಮಾಡಿಬಿಡ್ಬೇಕು. ಈ ಡಬಲ್ ಬಾಂಡ್ ಅದನ್ನು ಸಿಂಗಲ್ ಬಾಂಡ್ ಮಾಡಿ ಇಲ್ಲಿ OHನ ಆ್ಯಡ್ ಮಾಡಬೇಕು. ಇಷ್ಟೇ ಇಲ್ಲಿ ಇರೋದು. ಹೌದಾ? ವಾಟ್ ವಿ ವಿಲ್ ಗೆಟ್ RCH2OH. ನೋಡಿ, ಈ ಕಾರ್ಬನ್ ಮೇಲೆ ಆಲ್ರೆಡಿ 2 ಹೈಡ್ರೋಜನ್ ಇದೆ, ಅವೆರಡು ಹೈಡ್ರೋಜನ್ ಇಲ್ಲಿ ಬರೆದಿದ್ದೀನಿ ನಾನು CH2 ಅಂತ. ಹೌದಾ?
R group ಬಂದು ಏನಾಗುತ್ತೆ ಕಾರ್ಬನ್ ಅಟ್ಯಾಚ್ ಆಗುತ್ತೆ and we have this OH group. So we got primary alcohol. ಹೌದಾ? and if you take other aldehyde, if you take any aldehyde other than this formaldehyde, ನೀವು ಬೇರೆ ಯಾವ್ದು ಬೇಕಾದ aldehyde ತಗೊಳ್ಳಿ other than formaldehyde, ಏನು ಬರುತ್ತೆ ಇದು? you will get the compound like this. ನೋಡಿ ಆರ್ ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ, ಡಬಲ್ ಬಾಂಡ್ ಅದನ್ನು ಸಿಂಗಲ್ ಬಾಂಡ್ ಮಾಡಬೇಕು, ಇದನ್ನು OH ಮಾಡಬೇಕು. ವಾಟ್ ವಿ ವಿಲ್ ಗೆಟ್? ಆರ್ CH R OH. ವಿ ಗಾಟ್ ಸೆಕೆಂಡರಿ ಆಲ್ಕೋಹಾಲ್. ನೋಡಿ ನೀವು ಬೇರೆ ಯಾವುದಾದ್ರೂ ಆಲ್ಡಿಹೈಡ್ ತಗೊಂಡ್ರೆ ವಿಲ್ ಗೆಟ್ ಸೆಕೆಂಡರಿ ಆಲ್ಕೋಹಾಲ್, ಫಾರ್ಮಾಲ್ಡಿಹೈಡ್ ತಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಆ್ಯಂಡ್ ಇಫ್ ಯು ಟೇಕ್ ಕೀಟೋನ್ಸ್, whenever ketones react with Grignard reagent, what will get? You will get RCR, once again ROH. ನೋಡಿ ಕೀಟೋನ್ಸ್ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಟರ್ಷರಿ ಆಲ್ಕೋಹಾಲ್. ಏನು ಬರುತ್ತೆ? 3 ಡಿಗ್ರಿ ಆಲ್ಕೋಹಾಲ್ ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇದೇ ಸೇಮ್ ರಿಯಾಕ್ಷನ್, ದ ವೆರಿ ಸೇಮ್ ರಿಯಾಕ್ಷನ್ಸ್ ಆರ್ ಯೂಸ್ಡ್ ಇನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಟಾಪಿಕ್. ಆ ಟಾಪಿಕಲ್ಲಿ ಒಂದು ಸರ್ತಿ ಬರ್ತವೆ ಇವು, ಹೌದಾ? ಸೊ ಒಂಚೂರು ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ಜಸ್ಟ್ ಕಾನ್ಸಂಟ್ರೇಟ್ ದೆಮ್. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಫಿನಾಲ್ಸ್. ಹೌ ಕ್ಯಾನ್ ಪ್ರಿಪೇರ್ ಫಿನಾಲ್ಸ್, ಹೌದಾ? ಸೊ ಫಿನಾಲ್ ಪ್ರಿಪರೇಷನ್ ಮಾಡಬೇಕಾದ್ರೆ 4 ಜನರಲ್ ಮೆಥಡ್ ಇದೆ, ಅವಾಗ ನೋಡ್ತಾ ಹೋಗೋಣ. ಫಸ್ಟ್ ಮೆಥಡ್ ಫ್ರಾಮ್ ಹ್ಯಾಲೋಅರಿನ್ಸ್ ಆರ್ ಕ್ಲೋರೋಬೆಂಜೀನ್, ಡೈರೆಕ್ಟ್ಲಿ ನೋಡೋಣ. ಫ್ರಾಮ್ ಕ್ಲೋರೋಬೆಂಜೀನ್, ಜನರಲಿ ಯು ಕ್ಯಾನ್ ರೈಟ್ ಫ್ರಾಮ್ ಹ್ಯಾಲೋಅರಿನ್ಸ್, ಹೌದಾ? ಏನಾಗುತ್ತೆ ಈ ಮೆಥಡ್ ಇದೆ ಅಂತಂದರೆ, ವೆನೆವರ್ ಇಫ್ ಯು ಟೇಕ್ ಕ್ಲೋರೋಬೆಂಜೀನ್, ನೀವೇನಾದರೂ ಕ್ಲೋರೋಬೆಂಜೀನ್ ತಗೊಂಡ್ರೆ, whenever chlorobenzene react with sodium hydroxide, ಹೌದಾ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು. ಇಟ್ ವಿಲ್ ಟೇಕ್ drastic condition, then only it will undergo at 623 Kelvin temperature and 300 atm pressure. See, we'll get the compound as this one, sodium phenate. This compound upon acidification, you will get acid in add ಮಾಡಿದ್ರೆ you will get compound as ನಮಗೆ ಫಿನಾಲ್ ಪ್ರಿಪರೇಷನ್ ಆಗುತ್ತೆ, ಹೌದಾ? ಸೊ ಈ ರಿಯಾಕ್ಷನ್ ಡ್ರಾಸ್ಟಿಕ್ ಕಂಡೀಷನ್ ರೆಡ್ಯೂಸ್ ಮಾಡಬೇಕಾದ್ರೆ ಈ ಕಂಪೌಂಡ್ ಮೇಲೆ ಏನು ಮಾಡಬೇಕು? ಕ್ಲೋರೋಬೆಂಜಿನ್ ಮೇಲೆ NO2 ಗ್ರೂಪ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇಫ್ ಯು ಆ್ಯಡ್ NO2 ಗ್ರೂಪ್, ದ ಡ್ರಾಸ್ಟಿಕ್ ಕಂಡೀಷನ್ಸ್ ಆರ್ ರೆಡ್ಯೂಸ್ಡ್. ನಾರ್ಮಲ್ ಕಂಡೀಷನ್ ಏನಾಗುತ್ತೆ, ಅದು ರಿಯಾಕ್ಷನ್ ಆಗೋ ಥರ ಆಗುತ್ತೆ, ಹೌದಾ? ದಿಸ್ ಇಸ್ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಫ್ರಾಮ್ ಬೆಂಜೀನ್ ಸಲ್ಫೋನಿಕ್ ಆ್ಯಸಿಡ್. ಸೆಕೆಂಡ್ ಮೆಥಡ್ ಏನು? ಫ್ರಾಮ್ ಬೆಂಜೀನ್ ಸಲ್ಫೋನಿಕ್ acid can prepare our phenols by using benzene sulfonic acid. ಯೂಸ್ ಮಾಡಿ ಏನು ಮಾಡ್ಬೋದು ನಾವು? ಫಿನಾಲ್ಸ್ ಅನ್ನ ಪ್ರಿಪೇರ್ ಮಾಡ್ಬೋದು. ಸಿ, ವೆನೆವರ್ ಬೆಂಜೀನ್ಸ್ ರಿಯಾಕ್ಟ್ ವಿತ್ ಓಲಿಯಂ, ಗೊತ್ತಾ ಓಲಿಯಂ ಅಂದರೆ H2S2O7 ಈ ಥರ ಏನಾದರೂ ಬರೆದಿರ್ತಾರೆ, ಅಥವಾ SO3 + H2SO4 ಅಂತಲೂ ಬರೆದಿರ್ತಾರೆ. sometimes, rarely it is written as fuming sulfuric acid ಅಂತಲೂ ಬರೆದಿರ್ತಾರೆ, ಹೌದಾ? ಸೊ ದೇ ಆಲ್ ಆರ್ ಸೇಮ್. ಏನು ಫಾರ್ಮ್ ಆಗುತ್ತೆ? ವಿಲ್ ಗೆಟ್ ದಿ ಕಂಪೌಂಡ್ ಆಸ್ ಬೆಂಜೀನ್ ಸಲ್ಫೋನಿಕ್ ಆಸಿಡ್. ಏನು ಫಾರ್ಮ್ ಆಗುತ್ತೆ ಇಲ್ಲಿದು? ಬೆಂಜೀನ್ ಸಲ್ಫೋನಿಕ್ ಆಸಿಡ್, ಒನ್ ಆಫ್ ದಿ ಬೆಸ್ಟ್ ಆರ್ಗ್ಯಾನಿಕ್ ಆಸಿಡ್, ಬೆಂಜೀನ್ ಸಲ್ಫೋನಿಕ್ ಆಸಿಡ್. ದಿಸ್ ಬೆಂಜೀನ್ ಸಲ್ಫೋನಿಕ್ ಆಸಿಡ್ ಅಪಾನ್ ರಿಯಾಕ್ಟಿಂಗ್ ವಿತ್ NaOH, ನೀವು ಇದೇನಾದರೂ NaOH ಜೊತೆ ರಿಯಾಕ್ಟ್ ಮಾಡಿದ್ರೆ, ಹೌದಾ, ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾದರೂ ನೀವು ಅಸಿಡಿಫಿಕೇಶನ್ ಮಾಡಿದ್ರೆ, ಎರಡು ಕಂಬೈನ್ ಆಗಿ ಮಾಡ್ತಾ ಇದ್ದೀನಿ, ವಿಲ್ ಗೆಟ್ ಫಿನಾಲ್ಸ್. ಏನು ಬರುತ್ತೆ ನಿಮಗೆ? ಫಿನಾಲ್ಸ್ ಬರುತ್ತೆ, ಹೌದಾ? ಸೆಕೆಂಡ್ ಮೆಥಡ್. ಥರ್ಡ್ ಒನ್ ಫ್ರಾಮ್ ಅನಿಲಿನ್. ಯಾವುದರಿಂದ? ಫ್ರಾಮ್ ಅನಿಲಿನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಥಡ್, ಫ್ರಾಮ್ ಅನಿಲಿನ್. ಓಕೆ, what do you mean by aniline? Whenever benzene contains NH2 group, it is called as aniline, aromatic primary amine. Whenever aromatic primary amines react with NaNO2,
in the presence of HCl 0 to 5 degree Celsius temperature, what you will get? You get benzene disonium chloride. ಏನು ಬರುತ್ತೆ? benzene disonium chloride ಬರುತ್ತೆ. This benzene disonium chloride is one of the most important reaction intermediate. benzene disonium chloride. ಹೌದಾ? ಈ benzene disonium chloride ಏನು ನಾವು ಈ ಸ್ಟೆಪ್ ಇದೆಯಲ್ಲ, this step is called as diazotization reaction. ಇದರ ಹೆಸರೇನು? diazotization reaction. ಈ ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್ಗೆ ನೀವೇನಾದರೂ CuCl ಇನ್ HCl ಹಾಕಿದ್ರೆ ಅಥವಾ ಕಾಪರ್ ಪೌಡರ್ ಇನ್ HCl ಹಾಕಿದ್ರೆ ಇದರ ಹೆಸರು ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ನು, ಇದರ ಹೆಸರು ಗಟರ್ಮನ್ ರಿಯಾಕ್ಷನ್. ಯು ವಿಲ್ ಗೆಟ್ ಕ್ಲೋರೋಬೆಂಜಿನ್ ಬರುತ್ತೆ. ಏನು ಬರುತ್ತೆ? ಕ್ಲೋರೋಬೆಂಜಿನ್. ಇಲ್ಲಿ CuBr ಹಾಕಿದ್ರೆ ಬ್ರೋಮೋಬೆಂಜಿನ್ ಬರುತ್ತೆ. ಹೌದಾ? ಸೊ ಅದೇ ರೀತಿ ನಮ್ಗೆ ಏನು ಬೇಕೀಗ? ವಾಟ್ ವಿ ನೀಡ್ ಫಿನಾಲ್. ಹೌದಾ? ಸೊ ಫಿನಾಲ್ ಬರಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಏನು ಸರ್ಕಸ್ ಮಾಡೋ ಹಾಗಿಲ್ಲ, ಸಿಂಪಲ್ ರಿಯೇಜೆಂಟನ್ನು ಯೂಸ್ ಮಾಡಬೇಕು. ಏನು ಗೊತ್ತಾ? ವಾಟರ್ ಹಾಕಿ ಒಂಚೂರು ವಾರ್ಮ್ ಮಾಡಿದ್ರೆ ಸಾಕು ಅಥವಾ ಹೀಟ್ ಮಾಡಿದ್ರೆ ಸಾಕು. ಈ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ಗೆ ಒಂಚೂರು ನೀರು ಹಾಕಿ ಡಿಚಾಕ್ ಅಂತ ಸೇಕ್ ಮಾಡಿಬಿಡ್ಬೇಕು. ಹೌದಾ? ಅವಾಗ ಏನಾಗುತ್ತೆ? ದಿಸ್ N2Cl ಗ್ರೂಪ್ ಡೈಸೋನಿಯಂ ಗ್ರೂಪ್ ಈಸ್ ರಿಪ್ಲೇಸ್ಡ್ ಬೈ OH ಗ್ರೂಪ್. ವಿಲ್ ಗೆಟ್ ಫಿನಾಲ್ ಆಸ್ ಇ ಪ್ರಾಡಕ್ಟ್. ಏನು ಬರುತ್ತೆ? ಫಿನಾಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕ್ಯುಮಿನ್ ಪ್ರೊಸೆಸ್. It is one of the most important industrial method to prepare our phenols. Whenever cumins are oxidized, not react with, it is oxidized in the presence of air. Cumin antandre this one. This is also called as isopropyl benzene. ಏನಾದರೂ ನೀವು ಆಕ್ಸಿಡೇಷನ್ ಮಾಡಿದ್ರೆ in the presence of air, it will produce cumene hydroperoxide. ಇನ್ಫಾರ್ಮೇಷನ್ ಮಾಡುತ್ತೆ ಇದು cumene hydroperoxide. This is CH3, one is also H3. This cumene hydroperoxide upon hydrolysis will get two compounds. ಇಲ್ಲಿ ಎರಡು ಕಂಪೌಂಡ್ ಬರುತ್ತೆ. both the compounds are industrially important. The phenol, ಇನ್ನೊಂದು acetone, CH3 C double bond O CH3. Both the compounds are industrially important compounds. Okay, so like this you can prepare our phenol. ಈ ನಾಲ್ಕು ಮೆಥಡ್ಗಳನ್ನು ಏನು ಮಾಡಬಹುದು? ನಾವು ಫಿನಾಲ್ ಅನ್ನು ಪ್ರಿಪೇರ್ ಮಾಡಬಹುದು. ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರೆಂಡ್ಸ್ ನೋಡಿ, ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಆರ್ ಅಸಿಡಿಕ್. ಹೌದಾ? ಇದರ ಆರ್ಡರ್ ಆಫ್ ಅಸಿಡಿಟಿ ಹೆಂಗಿರುತ್ತೆ ಅಂದರೆ, ಕಾರ್ಬೋನಿಕ್ ಆಸಿಡ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್. ಹೌದಾ? ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ವಾಟರ್. ವಾಟರ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್. ಹೌದಾ? ಬಟ್ ದೇರ್ ಈಸ್ ಒನ್ ಎಕ್ಸೆಪ್ಷನ್. CH3OH is more acidic than H2O. ನೆನಪಿಟ್ಟುಕೊಳ್ಳಿ, ದಿಸ್ ಈಸ್ ಓನ್ಲಿ ದ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ವಾಟರ್. ಅದು ಮಿಥೈಲ್ ಆಲ್ಕೋಹಾಲ್. ಉಳಿದಿವೆಲ್ಲ ಆಲ್ಕೋಹಾಲ್ಗಳೇನು, ದೇ ಆರ್ ಲೆಸ್ ಅಸಿಡಿಕ್ ದ್ಯಾನ್ ವಾಟರ್, ಬಟ್ ಓನ್ಲಿ ದಿಸ್ ಮಿಥೈಲ್ ಆಲ್ಕೋಹಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ವಾಟರ್. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅಸಿಡಿಟಿ ಅಂತಂದರೆ ಜಸ್ಟ್ ರಿಮೂವ್ ಹೈಡ್ರೋಜನ್, ಯು ವಿಲ್ ಗೆಟ್ O-. ಯು ರಿಮೂವ್ ಹೈಡ್ರೋಜನ್ O-. ಹೌದಾ? O- ಅಂದರೆ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇದ್ದಾಗ ಯಾವಾಗ ಸ್ಟೇಬಲ್ ಆಗುತ್ತೆ ಇದು ನೆಗೆಟಿವ್ ಅಯಾನು? ವೆನ್ ದಿಸ್ ನೆಗೆಟಿವ್ ಚಾರ್ಜ್ ಅಂಡರ್ಗೋ ಇಂಟು ರೆಸೊನೆನ್ಸ್. ಏನಾಗಬೇಕು? ಡಿಸ್ಟ್ರಿಬ್ಯೂಟ್ ಆಗಬೇಕು ಚಾರ್ಜ್. ಹೌದಾ? ಈ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆದರೆ ನಮಗೆ ಸ್ಟೇಬಲ್ ಆಗುತ್ತೆ. ಏನಾಗಿದೆ ನೋಡಿ, ದಿಸ್ R ಗ್ರೂಪ್ ವಿಲ್ ಕಾಸ್ ಪ್ಲಸ್ I ಎಫೆಕ್ಟ್. ಆಲ್ರೆಡಿ ಈ ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ ಇದೆ, ಅದಕ್ಕೆ ಕನ್ಫ್ಯೂಸ್ ಆಗಿದೆ. ನಾನು ಎಲೆಕ್ಟ್ರಾನ್ ಯಾರಿಗೆ ಕೊಡಬೇಕಪ್ಪ ಅಂತ ಟೆನ್ಷನಲ್ಲಿದೆ. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, R ಗ್ರೂಪ್ಗಳು ತನ್ನ ಕಡೆ ಇರೋ ಎಲೆಕ್ಟ್ರಾನ್ಗಳನ್ನ ಮತ್ತೆ ಈ ಕಡೆ ಕೊಡ್ತಾ ಇದ್ದಾರೆ, ಯಾರ ಕಡೆ? ಕಾರ್ಬನ್ ಕಡೆ. ಸೊ ದ ಸ್ಟೆಬಿಲಿಟಿ ಡಿಕ್ರೀಸಸ್. ಇಲ್ಲೇನಿದೆ ನೋಡಿ, ಎರಡು R ಗ್ರೂಪ್ಗಳು ಎಲೆಕ್ಟ್ರಾನ್ಸ್ ಕೊಡ್ತಾ ಇದ್ದಾವೆ. ಇಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ ಇದೆ, ಮತ್ತಿದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬರುತ್ತೆ, ಸ್ಟೆಬಿಲಿಟಿ ಕಡಿಮೆ ಆಯಿತು. ಥರ್ಡ್ ಒನ್, ದೇರ್ ಆರ್ 3 ಗ್ರೂಪ್ಸ್, ದೇ ಆರ್ ಗಿವಿಂಗ್ ಎಲೆಕ್ಟ್ರಾನ್ಸ್ ಬೈ R ಗ್ರೂಪ್, ಇಂಡಕ್ಟಿವ್ ಎಫೆಕ್ಟ್. ಹೌದಾ? ಸೊ ಇಲ್ಲೇನಾಗುತ್ತೆ ನೋಡಿ, ದಿಸ್ ಬಿಕಮ್ಸ್ ಹೈಲಿ ಅನ್ಸ್ಟೇಬಲ್. ಹೌದಾ? ಸೊ ದಿಸ್ ಈಸ್ ಆರ್ಡರ್ ಆಫ್ ಸ್ಟೆಬಿಲಿಟಿ. ಆ್ಯಂಡ್ ಅಸಿಡಿಕ್ ನೇಚರ್
Acidity is directly proportional to stability of anion, stability of alkoxide anion. ಅದರಲ್ಲಿ ಮೋಸ್ಟ್ ಸ್ಟೇಬಲ್ ಯಾವುದು? ಪ್ರೈಮರಿ ಈಸ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ದೆನ್ ಟರ್ಷರಿ. ನೆನ್ಪಿಟ್ಕೊಂಬೇಡಿ. ಹೌದಾ? ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ದೆನ್ ಟರ್ಷರಿ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಇಲ್ಲಿ ನೋಡಿ, ಯು ಟೇಕ್ ಫಿನಾಲ್ಸ್, ಹೌದಾ? ಆ್ಯಂಡ್ ಇಫ್ ಯು ಟೇಕ್ aliphatic alcohols, if you remove hydrogen O minus, here it will cause plus I effect. ಇಲ್ಲಿ ಏನಾಗುತ್ತೆ ನೋಡಿ, these electrons undergo into resonance, plus R effect ಆಗುತ್ತೆ. ಸೊ ಡ್ಯೂ ಟು ದ್ಯಾಟ್ ಇಲ್ಲಿ ಆರ್ ಎಫೆಕ್ಟ್ ಆಗೋ, ರೆಸೊನೆನ್ಸ್ ಎಫೆಕ್ಟ್ ಆಗೋ ಸಲುವಾಗಿ ಏನಾಗುತ್ತೆ ಅಂತಂದರೆ, ಡ್ಯೂ ಟು ರೆಸೊನೆನ್ಸ್ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್. ದಿಸ್ ಫಿನಾಕ್ಸೈಡ್ ಅಯಾನ್ is stabilized by resonance. There is no resonance, it is unstable. ಹಂಗಂತಂದರೆ ಯಾವುದು ಮೋರ್ ಅಸಿಡಿಕ್ ಆಗುತ್ತೆ? ಎಸ್, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್. ಹೌದಾ? ಸಪೋಸ್ ಏನಾದರೂ ಈ ಆಲ್ಕೋಹಾಲ್ ಅಥವಾ ಫಿನಾಲ್ಸ್ ಮೇಲೆ, ಆನ್ ಆಲ್ಕೋಹಾಲ್ ಆರ್ ಫಿನಾಲ್, ಇಫ್ ಯು ಹ್ಯಾವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇಲ್ಲೊಂದು ಝೆಡ್ ಗ್ರೂಪ್ ಇದೆ ಅಂತ ಅನ್ಕೊಂಡ, ಇಫ್ ಝೆಡ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇದ್ರೆ ಇಟ್ ಇನ್ಕ್ರೀಸಸ್ ಅಸಿಡಿಟಿ. ಏನು ಮಾಡುತ್ತೆ? ಇದು ಅಸಿಡಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ರೆ. ಹೌದಾ? ಯಾಕಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ನೆಗೆಟಿವ್ ಚಾರ್ಜನ್ನು ಇದು ಅಟ್ರಾಕ್ಟ್ ಮಾಡ್ಕೊಂಡು ಏನು ಮಾಡುತ್ತೆ? ಇದು ಇಟ್ ವಿಲ್ ಸ್ಟೆಬಿಲೈಸ್ ದಿ ಮಾಲಿಕ್ಯೂಲ್. ಇಫ್ Z is electron donating group, ಅವಾಗ ಏನಾಗುತ್ತೆ? ಇಟ್ ವಿಲ್ ಡಿಸ್ಟೆಬಿಲೈಸ್ ದಿ anion. ಹೌದಾ? ಸೊ ಇಟ್ ವಿಲ್ ಡಿಕ್ರೀಸ್ ದಿ ಅಸಿಡಿಟಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದರೆ ಅಸಿಡಿಟಿ ಕಡಿಮೆ ಆಗುತ್ತೆ. ನೆನಪಿಟ್ಕೊಂಬಿಡಿ ಇದನ್ನು. ಓಕೆ, ವಿ ಹ್ಯಾವ್ ದೀಸ್ ಕಂಪೌಂಡ್ಸ್. ಅಸಿಡಿ, ಸ್ಟ್ರೆಂತ್ ಆಫ್ ಅಸಿಡಿಟಿ ನೋಡ್ತಾ ಹೋಗೋಣ ಒಂಚೂರು. ಈಗ ವಿಲ್ ಸಿ. ವಿಡಿಯೋನ ಪಾಸ್ ಮಾಡಿ ನೀವು ನೋಟ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆಲ್ರೆಡಿ ನೋಟ್ಸ್ ಇದ್ದರೆ ಇದನ್ನು ನೋಡ್ತಾ ಹೋಗಿ, ಆಮೇಲೆ ರೆಸ್ಪೆಕ್ಟ್ ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನೀವೇನಾದರೂ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ KCET ನೀಟಲ್ಲಿ ಏನು ಮಾಡಿ ಅಂತಂದರೆ, ಡೈಲಿ 30 to 40 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ಫ್ರಮ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್. ಓಕೆ, ಸಿ ದ ಸ್ಟ್ರೆಂತ್ ಆಫ್ ಅಸಿಡಿಟಿ, ದೀಸ್ ಆಲ್ ಆರ್ ಫಿನಾಲ್ಸ್. ಸಿಮಿಲರ್ ಇರೋ ಪಾರ್ಟನ್ನು ಬಿಟ್ಬಿಡಿ, ಡಿಫ್ರೆಂಟ್ ಇರೋ ಪಾರ್ಟನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಡಿಫ್ರೆಂಟ್ ಇರೋ ಪಾರ್ಟ್, ಹೌದಾ? ಎಲ್ಲ ಫಿನಾಲ್ಸ್ ಇದ್ದಾವೆ. ದಿಸ್ NO2 ಗ್ರೂಪ್ ಕಾಸಸ್ ಮೈನಸ್ M ಎಫೆಕ್ಟ್, ಇಟ್ ವಿಲ್ ಕಾಸ್ ಮೈನಸ್ I ಎಫೆಕ್ಟ್. ಹೈಡ್ರೋಜನ್ ಡು ನಾಟ್ ಕಾಸ್ ಎನಿ ಎಫೆಕ್ಟ್, ನೋ ಎಫೆಕ್ಟ್, ಇಟ್ ಈಸ್ ನೋ ಎಫೆಕ್ಟ್. ಹೌದಾ? CS3 ಪ್ಲಸ್ I ಎಫೆಕ್ಟ್, ಆ್ಯಂಡ್ ದಿಸ್ ಒನ್ ಈಸ್ ಪ್ಲಸ್ M ಎಫೆಕ್ಟ್. ಹೌದಾ? ಇಲ್ಲಿ ಅಸಿಡಿಟಿ ಯಾವ ಥರ ಆಗುತ್ತೆ ಅಂತಂದರೆ, ದ ವೆರಿ ಸೇಮ್ ಆರ್ಡರ್ ಇಸ್ ಫಾಲೋಡ್ ಇನ್ ಅಸಿಡಿಕ್ ನೇಚರ್ ಆರ್ಡರ್. ಸೇಮ್ ಆರ್ಡರ್ ಫಾಲೋ ಆಗುತ್ತೆ ಎಲ್ಲಿ? ಫಿನಾಲ್ಸ್ ಅಲ್ಲಿ ಆಸ್ ವೆಲ್ ಆಸ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅರೋಮೆಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ? ಸೊ ಮೈನಸ್ M ಗ್ರೂಪ್ ಕ್ಯಾನ್ ಕಾಸ್ more effect than minus I, then hydrogen, then plus I, then plus M. This is order of acidity. In case of alcohols, phenols and carboxylic acids, they order na follow ಮಾಡಬೇಕು. ಹೌದಾ? So this is the order of acidity. ಹೌದಾ? NO2 ಗ್ರೂಪ್ ಏನು ಮಾಡುತ್ತೆ ಅಂದರೆ, ಈ ನೆಗೆಟಿವ್ ಚಾರ್ಜನ್ನು ಏನು ಮಾಡುತ್ತೆ? ಮ್ಯಾಕ್ಸಿಮಮ್ ಸ್ಟೆಬಿಲೈಸ್ ಮಾಡುತ್ತೆ. ಹೌದಾ? ಏನಾಗುತ್ತೆ? ಇಟ್ ವಿಲ್ ವಿಡ್ರಾ ದಿ ಎಲೆಕ್ಟ್ರಾನ್ ಥ್ರೂ ಮೈನಸ್ I ಎಫೆಕ್ಟ್, ಇಟ್ ವಿಲ್ ವಿಡ್ರಾ ದಿ ಎಲೆಕ್ಟ್ರಾನ್ ಥ್ರೂ ಮಿಸೋಮೆರಿಕ್ ಎಫೆಕ್ಟ್. ಹೌದಾ? ದಿ ಎಲೆಕ್ಟ್ರಾನ್ ವಿಡ್ರಾ ಮಾಡೋದಿಲ್ಲ, ಡೊನೇಟ್ ಮಾಡೋದಿಲ್ಲ. ಇಟ್ ವಿಲ್ ಡೊನೇಟ್ ದಿ ಎಲೆಕ್ಟ್ರಾನ್ ಥ್ರೂ ಪ್ಲಸ್ I, ಇಟ್ ವಿಲ್ ಡೊನೇಟ್ ದಿ ಎಲೆಕ್ಟ್ರಾನ್ ಥ್ರೂ ಪ್ಲಸ್ M. ಸೊ ಇದು ಅನ್ಸ್ಟೇಬಲ್, ಇಟ್ ಈಸ್ ಅನ್ಸ್ಟೇಬಲ್, ಇಟ್ ಈಸ್ ಸ್ಟೇಬಲ್. ತುಂಬ ಡಿಸ್ಟರ್ಬೆನ್ಸ್ ಇದೆ ಇವತ್ತು. ಯಾರೋ ಫೈರ್ ಕ್ರ್ಯಾಕರ್ಸನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಹೌದಾ? ಡೋಂಟ್ ನೋ, ದೇ ಆರ್ ಕಾಸಿಂಗ್ ಹ್ಯೂಜ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಮಸ್ತ್ ಮಜಾ ಅನ್ನಿಸ್ತಾ ಇರುತ್ತೆ. ಒನ್ ಕಾನ್ ಡೂ ಎನಿಥಿಂಗ್. ಓಕೆ, ಈಸ್ಟರಿಫಿಕೇಶನ್ ರಿಯಾಕ್ಷನ್ ನೋಡಿ. ಈಸ್ಟರಿಫಿಕೇಶನ್ ಅಂದರೆ ಏನು? ವೆನೆವರ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್, in the presence of
acid as a catalyst. Acid as a catalyst. Here this compound is removed off. ಇಲ್ಲಿ ಏನಾಗುತ್ತೆ ನಮಗೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ವಿಲ್ ಗೆಟ್ R C double bond O O R. Will get ester as the product. Ester as the product. This reaction is called as esterification reaction. ಏನಂತ ಕರಿತೀವಿ ನಾವು ಇದನ್ನ esterification reaction ಅಂತ ಕರಿತೀವಿ. Esterification. Here if you use dry HCl gas, ನೀವು ಡ್ರೈ HCl ನ catalyst ಅಂತ ಯೂಸ್ ಮಾಡಿದ್ರೆ that is called as Fischer esterification. ಏನಂತ ಕರಿಬೇಕಂದ್ರೆ ನಾವು Fischer esterification reaction. ಯಾವಾಗ ಡ್ರೈ HCl ಯೂಸ್ ಮಾಡಿದಾಗ. otherwise it's simple esterification. Aspirin, preparation of aspirin. ಏನಾಗುತ್ತೆ aspirin preparation? See, the introduction of acetyl group into alcohol or phenol is known as acetylation reaction. Acetylation of salicylic acid produces aspirin. Aspirin tablet. Aspirin tablet. This is salicylic acid. Salicylic acid. Salicylic acid alla. Salicylic acid. ಹೌದಾ? Whenever salicylic acid react with this one, see, this is called as acetic anhydride. Acetic anhydride. Acetic anhydride. In the presence of acid as a catalyst. Acid as a catalyst. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ದಿಸ್ ಪೋರ್ಷನ್ ಏನಾಗುತ್ತೆ ನಮಗೆ ಈಸ್ಟ್ರಿಫಿಕೇಶನ್ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ ಈಸ್ಟ್ರಿಫಿಕೇಶನ್ ಅಸಿಟೈಲೇಷನ್ ರಿಯಾಕ್ಷನ್ ಏನಾಗುತ್ತೆ, ಇದು ಅಸಿಟೈಲೇಷನ್ ರಿಯಾಕ್ಷನ್ ಆಗುತ್ತೆ. ವಿಲ್ ಗೆಟ್ ದ ಕಂಪೌಂಡ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ ಆಸ್ ಆಸ್ಪಿರಿನ್. ಹೌದಾ? ಆಸ್ಪಿರಿನ್ ಟ್ಯಾಬ್ಲೆಟ್ ಅಂತ ಇರುತ್ತೆ ಗೊತ್ತಾ? ಸೊ ದಿಸ್ ಇಸ್ ದಿ ಕಂಟೆಂಟ್ ಆಫ್ ಆಸ್ಪಿರಿನ್ ಟ್ಯಾಬ್ಲೆಟ್. ಹೌದಾ? ಡಿಹೈಡ್ರೇಷನ್. ನೆಕ್ಸ್ಟ್ ನೋಡಿ ರಿಯಾಕ್ಷನ್ ಆಫ್ this compound, dehydration. Whenever alcohols heated with dehydrating agent like sulfuric acid, orthophosphoric acid or anhydrous zinc chloride or alumina, ಇವೆಲ್ಲ ಏನು ಡಿಹೈಡ್ರೇಟಿಂಗ್ ಏಜೆಂಟ್. ಆಲ್ಕೋಹಾಲ್ಗಳನ್ನ ಇದ್ರ ಜೊತೆ ಹೀಟ್ ಮಾಡಿದ್ರೆ ವಾಟರ್ ಮಾಲಿಕ್ಯೂಲ್ಸ್ ಆರ್ ರಿಮೂವ್ ಆಫ್. ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಹೌದಾ? ಸೊ ಹಿಯರ್ ವಿಲ್ ಗೆಟ್ alkenes as the product. ಏನು ಬರುತ್ತೆ, alkenes are formed as the product. ಹೌದಾ? ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. whenever ethyl alcohol react with sulfuric acid at 443 Kelvin temperature, you will get ethene as the product. Ethene as the product. ಹೌದಾ? whenever secondary alcohol react with 85% of orthophosphoric acid at 440 Kelvin temperature, you will get this this compound propene as the product. ಹೌದಾ? ತರ ಕಂಪೌಂಡ್ ಬರುತ್ತೆ. ಇಫ್ ಯು ಟೇಕ್ ಟರ್ಷರಿ ಆಲ್ಕೋಹಾಲ್, ಇಟ್ ಈಸ್ ಓಕೆ ವಿತ್ 20% ಆಫ್ ಫಾಸ್ಫರಿಕ್ ಆಸಿಡ್. ನೋಡಿ, ಪ್ರೈಮರಿ ತಗೊಂಡ್ರೆ ಒಂಚೂರು ಕಂಡೀಷನ್ ಸ್ಟ್ರಾಂಗ್ ಬೇಕು. ಸೆಕೆಂಡರಿ ತಗೊಂಡ್ರೆ ಇಟ್ ಈಸ್ ಓಕೆ ವಿತ್ 85%. ಹೌದಾ? ಟರ್ಷರಿ ತಗೊಂಡ್ರೆ ನೋಡಿ, ನಾವು ಕಡಿಮೆ ಕಂಡೀಷನ್ ಏನಾಗುತ್ತೆ ಅಂದರೆ ರಿಯಾಕ್ಷನ್ ಮುಗಿದೋಗ್ಬಿಡುತ್ತೆ. ಹಂಗಂತಂದ್ರೆ ಟರ್ಷರಿ ಆಲ್ಕೋಹಾಲ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಆಯ್ತಾ? ದಿಸ್ ಈಸ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ಸ್ ಟುವರ್ಡ್ಸ್ ಡಿಹೈಡ್ರೇಷನ್. ಆಯ್ತಾ? ಇಲ್ಲಿ ನೋಡಿ, ಕಡಿಮೆ ಕಂಡೀಷನ್ ಅಲ್ಲಿ ಇದು ಡಿಹೈಡ್ರೇಷನ್ ಈಸಿಲಿ ಆಗ್ತಾ ಇದೆ ಅಂತಂದ್ರೆ ಇದು ಫಾಸ್ಟ್ ರಿಯಾಕ್ಟ್ ಆಗುತ್ತೆ ಅಂತ ನಂಗೆ. ನೆಕ್ಸ್ಟ್, ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಆಕ್ಸಿಡೇಷನ್ ಆಫ್ alcohols ನೋಡೋಣ. whenever alcohols are oxidized or CH2OH, alcohols are oxidized, ಏನಾಗುತ್ತೆ, ಫಸ್ಟ್ ಸ್ಟೆಪ್ ಆಕ್ಸಿಡೇಷನ್ ಮಾಡಿದ್ರೆ ಯು ವಿಲ್ ಗೆಟ್ aldehydes or ketones ಇನ್ ಫಾರ್ಮ್ ಆಗುತ್ತೆ. aldehydes ಅಥವಾ ಕೀಟೋನ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಆಕ್ಸಿಡೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಇನ್ಫಾರ್ಮೇಶನ್ ಆಗುತ್ತೆ, ಕಾರ್ಬೋಕ್ಸಿಲಿಕ್ ಆಸಿಡ್. ಹಿಯರ್ see, we can also convert alcohols directly into carboxylic acid. ಇಲ್ಲಿ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಗಳನ್ನ ಯೂಸ್ ಮಾಡಬಹುದು. ಹೌದಾ? ಹಿಯರ್ ಫಾರ್ ದಿಸ್ we can use mild oxidizing agent. Here you can use PCC, PDC, ಬ್ರೋಮಿಕ್ ಆಕ್ಸೈಡ್ ಅನ್ನು ಯೂಸ್ ಮಾಡಬಹುದು. ಇಲ್ಲಿ
ಕನ್ವರ್ಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್. ಹೌದಾ? ಸಿ, ಇಲ್ಲಿ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ಅಸಿಡಿಫೈಡ್ KMnO4 ಆರ್ KMnO4 ಇನ್ ಬೇಸಿಕ್ ಮೀಡಿಯಂ ಅಥವಾ ಅಸಿಡಿಫೈಡ್ K2Cr2O7 ಇವುಗಳನ್ನು ಯೂಸ್ ಮಾಡಬಹುದು. ಅವಾಗ ಏನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇವನ್ ಯು ಕ್ಯಾನ್ ಯೂಸ್ HNO3 ಆಲ್ಸೋ. ಓಕೆ, ಅರ್ಥ ಆಯ್ತಿದು? ಸೊ we can oxidize to carbonyl compounds. Next, catalytic dehydrogenation of alcohols. Catalytic dehydrogenation of alcohol. ಇಲ್ಲಿ ಏನಾಗುತ್ತೆ ಅಂದರೆ catalytic dehydrogenation ಅಲ್ಲಿ whenever alcohols or CH2OH are dehydrated in the presence of catalyst at 573 Kelvin, sometimes ಇದನ್ನ 300 ಡಿಗ್ರಿ ಸೆಲ್ಸಿಯಸ್ ಅಂತಲೂ ಕೊಟ್ಟಿರ್ತಾರೆ. ಡಿಹೈಡ್ರೋಜಿನೇಷನ್ ಅಂದರೆ ಏನು? ಡಿ ಮೀನ್ಸ್ ರಿಮೂವಲ್, ನೆನಪಿರಲಿ. ಕೆಮಿಸ್ಟ್ರಿಯಲ್ಲಿ ಡಿ ಮೀನ್ಸ್ ರಿಮೂವಲ್. ಹೈಡ್ರೋಜಿನೇಷನ್, ಹೈಡ್ರೋಜನ್ ಅಂತಂದರೆ ಹೈಡ್ರೋಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಇಲ್ಲಿಂದ ಏನು ಮಾಡಿ, ಇಲ್ಲಿಂದ ಒಂದು H ಮಾಲಿಕ್ಯೂಲ್, H ಅಟಮು, ಇಲ್ಲಿಂದ ಒಂದು H ಅಟಮನ್ನ ರಿಮೂವ್ ಮಾಡಿ. ಏನಾಗುತ್ತೆ, ಇದು H2 ರಿಮೂವ್ ಆಗುತ್ತಾ? ವಾಟ್ ರಿಮೇನ್ಸ್ ಹಿಯರ್? ದಿಸ್ ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್ ಇಸ್ ಫಾರ್ಮ್ಡ್. ಇಷ್ಟೇ ಕೆಲಸ ಮಾಡಬೇಕಾಗಿರೋದು ನೀವು. ಆರ್ C double bond OH. You catalytically dehydrogenate primary alcohol, you will get aldehyde. ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡು ನೋಡಿ ಏನು ಬರುತ್ತೆ, RCHOH. ದಿಸ್ ಈಸ್ R, ದಿಸ್ ಈಸ್ ಸೆಕೆಂಡರಿ ಆಲ್ಕೋಹಾಲ್. ಹೌದಾ? ಇದನ್ನು ನೀವು ರೆಡ್ ಹಾಟ್ ಕಾಪರ್ ಕೆಟ್ಲಿಸ್ಟಲ್ಲಿ ಪಾಸ್ ಮಾಡಿ, ಕಾಪರ್ ಪೈಪಲ್ಲಿ ಪಾಸ್ ಮಾಡಿ. ಇದನ್ನು ಎಷ್ಟು ಟೆಂಪ್ರೇಚರ್ಲಿ? 573 ಕೆಲ್ವಿನಲ್ಲಿ. See, dear students, here instead of copper you can use silver also. ಸಿಲ್ವರ್ನು ಯೂಸ್ ಮಾಡ್ಬೋದು ಮತ್ತೆ. ಹೌದಾ? ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನು ಮಾಡಿ, ಈ ಹೈಡ್ರೋಜನ್ ರಿಮೂವ್ ಮಾಡಿ, here you can use double bond. ಆರ್ ಸಿ ಡಬಲ್ ಬಾಂಡ್ OR. ಏನು ಬಂತು? ಕೀಟೋನ್ಸ್ ಬಂತು. ಗಾಟ್ ಕೀಟೋನ್ ಎಸ್ ದಿ ಪ್ರಾಡಕ್ಟ್. ಹೌದಾ? ಆ್ಯಂಡ್ ಇಫ್ ಯು ಟ್ರೈ ಟು ಡಿಹೈಡ್ರೋಜಿನೇಟ್ ಟರ್ಷರಿ ಆಲ್ಕೋಹಾಲ್ಸ್, ಏನಾಗುತ್ತೆ ಇಲ್ಲಿ ನೋಡಿ, ದಿಸ್ ಈಸ್ ಅವರ್ ಟರ್ಷರಿ ಆಲ್ಕೋಹಾಲ್. ಯು ಪಾಸ್ ಟರ್ಷರಿ ಆಲ್ಕೋಹಾಲ್ ಇನ್ ರೆಡ್ ಹಾಟ್ ಕಾಪರ್ ಕೆಟ್ಲಿಸ್ಟ್ ಅಟ್ 573 ಕೆಲ್ವಿನ್ ಟೆಂಪ್ರೇಚರ್. ಹೌದಾ? ಜೋರ್ ಲಗಾಕಿ ಹೈಸಾ ಅಂತ ಏನಾದರೂ ನೀವು ಇದನ್ನ ಆಲ್ಕೋಹಾಲನ್ನು ಪಾಸ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್ ಡಿಹೈಡ್ರೋಜಿನೇಷನ್ ಹಿಯರ್ ಡಿಹೈಡ್ರೇಷನ್ ಟೇಕ್ಸ್ ಪ್ಲೇಸ್. ಏನಾಗುತ್ತೆ? ಡಿಹೈಡ್ರೇಷನ್. ಇಲ್ಲಿಂದ OH ಗ್ರೂಪ್ ರಿಮೂವ್ ಆಗುತ್ತೆ. ಈ 3 CH3 ಯಾವುದಾದ್ರೂ ಒಂದು ಕಡೆಯಿಂದ ಏನಾಗುತ್ತೆ, ಒಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ. ಇದನ್ನು CH2H ಅಂತ ಬರ್ಕೊಳ್ತೀನಿ ನಾನು. ಇದನ್ನು ಈ ಬಾಂಡ್ ಈ ಕಡೆ ಬರುತ್ತೆ, ಡಬಲ್ ಬಾಂಡ್ ಆಗುತ್ತೆ. ದಿಸ್ ಹೈಡ್ರೋಜನ್ ಈಸ್ ರಿಮೂವ್ಡ್ ವಿತ್ OH, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಇಲ್ಲಿ ಗೆಟ್ CH3 C ಡಬಲ್ ಬಾಂಡ್ CH2 CH3. ಸೊ ಇನ್ಸ್ಟೆಡ್ ಆಫ್ carbonyl compound we got alkene as the product. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ ಬರ್ತಾ ಇರುತ್ತೆ. ಎಸ್ಪೆಷಲಿ ಇದನ್ನೇ ಕೊಡ್ತಾರೆ ಅವರು. ಹೌದಾ? ನಾವು ರೆಡ್ ಹಾಟ್ ಕಾಪರ್ ಅಂದ ತಕ್ಷಣ ಏನು ಅನ್ಕೊಂಡ್ಬಿಡ್ತೀವಿ, ಕಾರ್ಬೊನಿಲ್ ಕಂಪೌಂಡ್ ಅನ್ಕೋತೀವಿ. ಹೌದಾ? ಬಟ್ ಟರ್ಷರ್ ಇದ್ರೆ ಏನು ಬರುತ್ತೆ, ಅಲ್ಕೀನ್ಸ್ ಬರುತ್ತೆ. ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್. ದ ಫಸ್ಟ್ ಒನ್, ಬ್ರೋಮಿನೇಷನ್. ಹೌ ಡಸ್ ಫಿನಾಲ್ ಕ್ಯಾನ್ ರಿಯಾಕ್ಟ್? ಹೌದಾ? ಬ್ರೋಮಿನೇಷನ್ ನೋಡಿ, ಇಫ್ ಯು ಟೇಕ್ ಫಿನಾಲ್, ಯು ಟ್ರೈ ಟು ಬ್ರೋಮಿನೇಟ್ ಫಿನಾಲ್. ಫಿನಾಲನ್ನು ನೀವೇನಾದರೂ ಬ್ರೋಮಿನೇಷನ್ ಮಾಡೋಕ್ಕೆ ಹೋದರೆ, ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡ್, ಈ ಕಡೆ ಬ್ರೋಮಿನ್ ಇನ್ ವಾಟರ್, ವಿಲ್ ಗೆಟ್ ಡಿಫ್ರೆಂಟ್ ಪ್ರಾಡಕ್ಟ್. ನೋಡಿ, ಬ್ರೋಮಿನ್ ಇನ್ ವಾಟರ್ ಯೂಸ್ ಮಾಡಿದ್ರೆ ಎಕ್ಸ್ಟೆನ್ಸಿವ್ ಬ್ರೋಮಿನೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ 2,4,6 ಟ್ರೈಬ್ರೋಮೋಫಿನಾಲ್. ಏನು ಫಾರ್ಮ್ ಆಗುತ್ತೆ? 2,4,6 ಟ್ರೈಬ್ರೋಮೋಫಿನಾಲ್ ಫಾರ್ಮೇಷನ್ ಆಗುತ್ತೆ. ಯಾವಾಗ? ಬ್ರೋಮಿನ್ ವಾಟರ್ ಯೂಸ್ ಮಾಡಿದಾಗ. ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಹಿಯರ್ ಜಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಆರ್ಥೋ ಆ್ಯಂಡ್ ಪ್ಯಾರಾ ಬ್ರೋಮೋಫಿನಾಲ್. ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ಬ್ರೋಮೋಫಿನಾಲ್ಸ್ ಆರ್ ಫಾರ್ಮ್ಡ್. ಹೌದಾ? ಓಕೆ.
ಆಯ್ತಾ ಇದು ಸಿ ಇದು ಓ ಎಚ್ ಗ್ರೂಪ್ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದು it will causes plus m effect electron donating group it is ring activator as well as ortho and para director ಇದು ಆರ್ಥೋ ಆ್ಯಂಡ್ ಪ್ಯಾರಾ ಡಿರೆಕ್ಟರ್ ಸೊ ಬರೋ ಕಂಪೌಂಡ್ ಎಲ್ಲಿ ಕಳಿಸುತ್ತೆ ಇದು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಕಳಿಸುತ್ತೆ ಹೌದಾ ನೆಕ್ಸ್ಟ್ ರಿಯಾಕ್ಷನ್ ನೋಡೋಣ ನೈಟ್ರೇಷನ್ ರಿಯಾಕ್ಷನ್ ವೆನೆವರ್ ಫಿನಾಲ್ ಅಂಡರ್ಗೋ ನೈಟ್ರೇಷನ್ ಏನಾಗುತ್ತೆ ನೋಡಿ ಇಲ್ಲಿಯೂ ಅದೇ ಥರ ರಿಯಾಕ್ಷನ್ ಆಗುತ್ತೆ ಆರ್ ಫಿನಾಲ್ ವೆನೆವರ್ ಫಿನಾಲ್ ರಿಯಾಕ್ಟ್ ವಿತ್ dilute HNO3 and concentrated HNO3 you will get different product dilute HNO3 ಏನು ಬರುತ್ತೆ ನೋಡಿ dilute HNO3 ಜೊತೆ ರಿಯಾಕ್ಟ್ ಮಾಡಿದ್ರೆ once again you will get ortho and para nitrophenol ಏನು ಬರುತ್ತೆ ortho and para nitrophenol ಇದರಲ್ಲಿ most of the cases para product is the major bromination ಅಲ್ಲಿ ಅದೇ ಥರ ಬರುತ್ತೆ ನೈಟ್ರೇಷನ್ ಅಲ್ಲೂ ಅದೇ ಥರ ಬರುತ್ತೆ ಪ್ಯಾರಾನೈಟ್ರೇನ್ ಇರುತ್ತಲ್ಲ ಇದು ಮೇಜರ್ ಆಗಿರುತ್ತೆ ಗಾನ್ ಇಸ್ ಮೇಜರ್ ಹೌದಾ ಸೊ ಅದೇ ಸೇಮ್ ಫಿನಾಲ್ಗೆ ನೀವೇನಾದರೂ ಕಾನ್ಸಂಟ್ರೇಟೆಡ್ HNO3 ಆ್ಯಡ್ ಮಾಡಿದ್ರೆ ಎಕ್ಸ್ಟೆನ್ಸಿವ್ ನೈಟ್ರೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ 2,4,6 ಟ್ರೈನೈಟ್ರೋಫಿನಾಲ್ ಇನ್ಫಾರ್ಮೇಷನ್ ಆಗುತ್ತೆ 2,4,6 ಟ್ರೈನೈಟ್ರೋಫಿನಾಲ್ ಕಂಪೌಂಡ್ ಫಾರ್ಮ್ ಆಗುತ್ತೆ ಪಿಕ್ರಿಕ್ ಆಸಿಡ್ ಇದು ಪಿಕ್ರಿಕ್ ಆಸಿಡ್ ನಾಟ್ ಪಿಕ್ನಿಕ್ ಪಿಕ್ರಿಕ್ ಆಸಿಡ್ ಆಯ್ತಾ ನೆಕ್ಸ್ಟ್ ಕೋಲ್ಬ್ಸ್ ರಿಯಾಕ್ಷನ್ ನೆಕ್ಸ್ಟ್ ಯಾವುದು ಕೋಲ್ಬ್ಸ್ ರಿಯಾಕ್ಷನ್ ಐ ಥಿಂಕ್ ಯು ಆಲ್ ಆರ್ ಅವೇರ್ ಅಬೌಟ್ ದಿಸ್ ರಿಯಾಕ್ಷನ್ ವೆನೆವರ್ ಫಿನಾಲ್ ರಿಯಾಕ್ಟ್ ವಿತ್ ನೋಡಿ ನೀವೇನಾದರೂ ಫಿನಾಲ್ ತಗೊಂಡ್ರೆ ವೆನೆವರ್ ಫಿನಾಲ್ ರಿಯಾಕ್ಟ್ ವಿತ್ NaOH ಏನು ಫಾರ್ಮೇಷನ್ ಆಗುತ್ತೆ NaOH ಜೊತೆ ರಿಯಾಕ್ಟ್ ಮಾಡಿದ್ರೆ ವಿಲ್ ಫಾರ್ಮ್ ಸೋಡಿಯಂ ಫಿನೇಟ್ ಡೆಫಿನೆಟ್ಲಿ ಏನಾಗುತ್ತೆ ಸೋಡಿಯಂ ಫಿನೇಟ್ ಫಾರ್ಮೇಷನ್ ಆಗುತ್ತೆ ಸೋಡಿಯಂ ಫಿನೇಟ್ ಅಪಾನ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡ್ತೀವಿ ನಾವು ಕಾರ್ಬನ್ ಡೈಆಕ್ಸೈಡ್ ಹಾಕಿದ ನಂತರ ಅಸಿಡಿಫಿಕೇಶನ್ ಮಾಡ್ತೀವಿ will get compound as salicylic acid so we'll get salicylic acid as the product this reaction is called as Kolbe's reaction ಏನಂತ ಕರಿತೀವಿ ನಾವು ಅದನ್ನ Kolbe's reaction ಅಂತ ಕರಿತೀವಿ ನೆಕ್ಸ್ಟ್ Reimer-Tiemann reaction ನೆಕ್ಸ್ಟ್ ಯಾವುದು Reimer-Tiemann reaction ಸೊ Reimer-Tiemann reaction ಈ ಥರ ಇರುತ್ತೆ ನೋಡಿ ವೆನೆವರ್ ಫಿನಾಲ್ ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ AOH ಆರ್ NaOH ಕ್ಲೋರೋಫಾರ್ಮ್ ಆ್ಯಂಡ್ NaOH ನೀವು ಇಲ್ಲಿ KOH ತಗೊಂಡ್ರೆ ಓಕೆ ಯು ವಿಲ್ ಗೆಟ್ ದಿ ರಿಯಾಕ್ಷನ್ ಇಟ್ ವಿಲ್ ಪ್ರೊಡ್ಯೂಸ್ ಒನ್ ಇಂಟರ್ಮಿಡಿಯೇಟ್ ಏನು ಫಾರ್ಮ್ ಆಗುತ್ತೆ ಇಲ್ಲಿ ಒಂದು ಇಂಟರ್ಮಿಡಿಯೇಟ್ ಫಾರ್ಮ್ ಆಗುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಕಾರ್ಬಿನ್ ಇಂಟರ್ಮಿಡಿಯೇಟ್ ಏನಂತ ಕರಿತೀವಿ ನಾವು ಇದನ್ನು ಕಾರ್ಬಿನ್ ಇಂಟರ್ಮಿಡಿಯೇಟ್ ಅಂತ ಕರಿತೀವಿ CHCl2 ಕಾರ್ಬಿನ್ ಇಂಟರ್ಮಿಡಿಯೇಟ್ ದಿಸ್ ಕಾರ್ಬಿನ್ ಇಂಟರ್ಮಿಡಿಯೇಟ್ ಅಗೇನ್ ರಿಯಾಕ್ಟ್ ವಿತ್ NaOH ಯಾರ ಜೊತೆ ರಿಯಾಕ್ಟ್ ಮಾಡುತ್ತೆ ಇದು NaOH ಜೊತೆ ರಿಯಾಕ್ಟ್ ಮಾಡುತ್ತೆ ಸೊ ಹಿಯರ್ ದಿಸ್ ಕ್ಲೋರಿನ್ಸ್ ಆರ್ ರಿಪ್ಲೇಸ್ಡ್ ಬೈ OH ಗ್ರೂಪ್ ಕ್ಲೋರಿನ್ಸ್ ಹೋಗಿ ಏನು ಬರುತ್ತೆ ಇಲ್ಲಿ OH ಗ್ರೂಪ್ ಬರುತ್ತೆ ಈಸ್ ONA and you have CH and OH ನೋಡಿ ಎರಡು OH ಗ್ರೂಪ್ಗಳು ಒಂದೇ ಕಾರ್ಬನ್ ಮೇಲೆ ಸ್ಟೇಬಲ್ ಇರೋದಿಲ್ಲ ಸೊ ದೇ ವಿಲ್ ಡಿಕಾಂಪೋಸ್ ಟು ಗಿವ್ CHO ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ ಅದನ್ನು ಏನಾಗುತ್ತೆ ಅಂತಂದರೆ ಇದು ಇಟ್ ವಿಲ್ ಡೈರೆಕ್ಟ್ಲಿ ಗಿವ್ CHO ಗೊತ್ತಾಯ್ತು ಹೆಂಗೆ ಬಂತಂತೇಳಿ CHO ಆ್ಯಕ್ಚುಲಿ ಅಲ್ಲಿ ಎರಡು ಕ್ಲೋರಿನ್ಸ್ ಇರುತ್ತೆ ಎರಡು ಕ್ಲೋರಿನ್ ಹೋಗಿ ಎರಡು OH ಬರುತ್ತೆ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ ಇಲ್ಲಿ ಹೌದಾ ವಿಲ್ ಗೆಟ್ ದಿಸ್ ಕಂಪೌಂಡ್ ಅಪಾನ್ ಅಸಿಡಿಫಿಕೇಶನ್ ಇದಕ್ಕೆ ಏನಾದರೂ ನೀವು ಅಸಿಡ್ ಹಾಕಿದ್ರೆ ವಿಲ್ ಗೆಟ್ ಸಲಿಸಿಲಾಲ್ಡಿಹೈಡ್ ಬರುತ್ತೆ salicylaldehyde as the product. This reaction is called as Reimer-Tiemann reaction. ಅದನ್ನೇನು ಕರಿತೀವಿ ನಾವು Reimer-Tiemann reaction ಅಂತ ಕರಿತೀವಿ. ಹೌದಾ ರಿಯಾಕ್ಷನ್ ಆಫ್ ಫಿನಾಲ್ಸ್ ವಿತ್ ಜಿಂಕ್ ಡಸ್ಟ್
ವೆನೆವರ್ ಫಿನಾಲ್ಸ್ ರಿಯಾಕ್ಟ್ ವಿತ್ ಜಿಂಕ್ ಡಸ್ಟ್ ಏನು ರಿಯಾಕ್ಷನ್ ಆಗುತ್ತೆ, ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಇಟ್ಸ್ ಅ ಟೈಪ್ ಆಫ್ ರಿಡಕ್ಷನ್ ರಿಯಾಕ್ಷನ್. ವಿಲ್ ಗೆಟ್ ಬೆಂಜೀನ್ ಪ್ಲಸ್ ಜಿಂಕ್ ಆಕ್ಸೈಡ್. ಇನ್ಫಾರ್ಮೇಶನ್ ಆಗುತ್ತೆ ಬೆಂಜೀನ್ ಪ್ಲಸ್ ಜಿಂಕ್ ಆಕ್ಸೈಡ್. ಆಕ್ಸಿಡೇಷನ್ ಆಫ್ ಫಿನಾಲ್. So oxidation of phenol with chromic acid produces conjugated diketones known as benzoquinone. ಏನು ಫಾರ್ಮ್ ಆಗುತ್ತೆ, ನೀವು Na2Cr2O7 ಆರ್ K2Cr2O7 K2Cr2O7 ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಬೆಂಜೋಕಿನೋನ್ ಆಸ್ ದಿ ಪ್ರಾಡಕ್ಟ್. ಪ್ರಾಡಕ್ಟ್ ಏನು ಬರುತ್ತೆ, ಬೆಂಜೋಕಿನೋನ್ ಬರುತ್ತೆ. ವಿಲ್ ಗೋ ಫಾರ್ ನೆಕ್ಸ್ಟ್ ಈಥರ್ಸ್. ಹೌದಾ, ಈಥರ್ಸ್ ಅಲ್ಲಿ ಒಂದಿಷ್ಟು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡ್ತಾ ಹೋಗೋಣ. ಪ್ರಿಪರೇಷನ್ ಆಫ್ ಈಥರ್ಸ್. ಹೌ ಈಥರ್ಸ್ ಆರ್ ಪ್ರಿಪೇರ್ಡ್ ಬೈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ನೋಡಿ, ಸೊ ವೆನೆವರ್ ಆಲ್ಕೋಹಾಲ್ಸ್ ಆರ್ ಡಿಹೈಡ್ರೇಟೆಡ್ at 443 Kelvin temperature, if you add sulfuric acid you will get alkene. ಏನು ಬರುತ್ತೆ, ಅಲ್ಕೀನ್ ಬರುತ್ತೆ. ಸಪೋಸ್ ಏನಾದರೂ ನೀವು ಇದನ್ನು ಲೋ ಟೆಂಪರೇಚರಲ್ಲಿ ಮಾಡಿದ್ರೆ, ಇಫ್ ಯು ಕ್ಯಾರಿ ಔಟ್ ದಿಸ್ ರಿಯಾಕ್ಷನ್ ಅಟ್ ಲೋವರ್ ಟೆಂಪರೇಚರ್ ಯು ವಿಲ್ ಗೆಟ್ ಈಥರ್ ಆಸ್ ದಿ ಪ್ರಾಡಕ್ಟ್. as the product. Williamson's ether synthesis. See, whenever alkyl halide react with the sodium alkoxide, there is sodium alkoxide, you will get ether as the product. ಇಲ್ಲಿ symmetrical unsymmetrical ಎಲ್ಲ ತರ ಈಥರ್ಗಳನ್ನು ಪ್ರಿಪೇರ್ ಮಾಡಬಹುದು. So this reaction follows SN2 pathway, SN2 mechanism. Williamson's ether synthesis. Chemical reactions of ether. ಈಥರ್ದು ಕೆಮಿಕಲ್ ರಿಯಾಕ್ಷನ್ ಹೆಂಗಿರುತ್ತೆ, ದ ರಿಯಾಕ್ಷನ್ ಸಿ ವೆನೆವರ್ ದಿಸ್ ಈಥರ್ಸ್ ರಿಯಾಕ್ಟ್ ವಿತ್ ಎಚ್ ಎಕ್ಸ್ ನೆನ್ಪಿಟ್ಕೊಳ್ಳಿ. ಸಪೋಸ್ ನಮ್ಮ ಈಥರಲ್ಲಿ ಏನಾದರೂ ಒಂದು ಅಲ್ಕೈಲ್ ಗ್ರೂಪ್ ಬದಲಿ ಬೆಂಜಿನ್ ರಿಂಗ್ ಇದ್ದರೆ ಆಲ್ವೇಸ್ ಫಿನಾಲ್ ಈಸ್ ಫಾರ್ಮ್ಡ್ ಆಸ್ ದಿ ಒನ್ ಆಫ್ ದಿ ಪ್ರಾಡಕ್ಟ್. ಯಾವಾಗ ನಮಗೇನಾಗುತ್ತೆ, ನಾವು ಹೈಡ್ರೋಜನ್ ಹ್ಯಾಲೈಡ್ ಹಾಕಿದರೆ ಫಿನಾಲ್ ಒಂದು ಪ್ರಾಡಕ್ಟ್ ಬಂದೇ ಬರುತ್ತೆ. ವಿಲ್ ಗೆಟ್ ಆಲ್ವೇಸ್ ಫಿನಾಲ್ ಆಸ್ ದಿ ಪ್ರಾಡಕ್ಟ್. In case in R O R dash alkyl ether ತಗೊಂಡ್ರೆ, if you add HX you will get RX plus R dash OH. The order of reactivity of hydrogen halides is, ನೋಡಿ hydrogen halide ಹೆಂಗಿರುತ್ತೆ, hydrogen iodide is more reactive than hydrogen bromide than hydrogen chloride. This is order of reactivity. The cleavage of ether takes place with concentrated HI or HBr at high temperature. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಸಪೋಸ್ ನಿಮ್ಮ ಈಥರ್ಲಿ ಏನಾದರೂ ದ ಗ್ರೂಪ್ಸ್ ಆರ್ ಲೈಕ್ ದಿಸ್ CH3 CH2 O CH3. ಹೌದಾ, ಇಫ್ ಯು ಆ್ಯಡ್ ಹೈಡ್ರೋಜನ್ ಅಯೋಡೈಡ್, ಇಲ್ಲಿ ಏನಾದರೂ ನೀವು ಹೈಡ್ರೋಜನ್ ಅಯೋಡೈಡ್ ಹಾಕಿದ್ರೆ ದ ಬಾಂಡ್ ಈಸ್ ಬ್ರೋಕನ್ ಲೈಕ್ ದಿಸ್. ಬಾಂಡ್ ಏನಾಗುತ್ತೆ, ಈ ಥರ ಬ್ರೇಕ್ ಆಗುತ್ತೆ. ದ ಲಾರ್ಜರ್ ಗ್ರೂಪ್ ವಿಲ್ ಫಾರ್ಮ್ alcohol CH3 CH2 OH and smaller group used to form alkyl halide. ಯಾವಾಗ if our alkyl groups are primary or secondary. ಸಪೋಸ್ ನಮ್ಮ alkyl ಗ್ರೂಪ್ಗಳು ಪ್ರೈಮರಿ ಅಥವಾ ಸೆಕೆಂಡರಿ ಇದ್ದರೆ, ಹೌದಾ, ಇದರಲ್ಲಿ ಲಾರ್ಜ್ ಗ್ರೂಪ್ ಯಾವುದಿರುತ್ತಲ್ಲ, ದೊಡ್ಡ ಗ್ರೂಪ್ ಯಾವುದಿರುತ್ತಲ್ಲ, ಅದೇನು ಮಾಡುತ್ತೆ, ಆಲ್ಕೋಹಾಲ್ ಫಾರ್ಮೇಷನ್ ಮಾಡುತ್ತೆ. ಸ್ಮಾಲ್ ಗ್ರೂಪ್ ಏನು ಮಾಡುತ್ತೆ, alkyl halide ಫಾರ್ಮೇಷನ್ ಮಾಡುತ್ತೆ. ಮೀನ್ಸ್ ಈ ಹೈಡ್ರೋಜನ್ ಅಯೋಡೈಡಲ್ಲಿ ಅಯೋಡಿನು ಸ್ಮಾಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ, ಹೈಡ್ರೋಜನ್ನು ಲಾರ್ಜ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಹೌದಾ, ನೆನ್ಪಿಟ್ಕೊಳ್ಳಿ. ಹೌದಾ, ಹೈಡ್ರೋಜನ್ನು ಲಾರ್ಜ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ, ಅಯೋಡಿನು ಸ್ಮಾಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಇಫ್ ಒನ್ ಆಫ್ ದಿ ಅಲ್ಕೈಲ್ ಗ್ರೂಪ್ ಈಸ್ ಟರ್ಷರಿ, ಸಪೋಸ್ ನಮ್ಮ ಅಲ್ಕೈಲ್ ಗ್ರೂಪಲ್ಲಿ ಕಡೆ ಅಥವಾ ಈ ಕಡೆ ಯಾವುದಾದ್ರು ಒಂದು ಟರ್ಷರಿ ಇದ್ದರೆ, ದೆನ್ ದ ಬಾಂಡ್ ಈಸ್ ಬ್ರೋಕನ್ ಇನ್ ದಿಸ್ ಮ್ಯಾನರ್. ಲಾರ್ಜ್ ಗ್ರೂಪ್ ವಿಲ್ ಫಾರ್ಮ್ ಅಲ್ಕೈಲ್ ಹೆಲೈಡ್. ಲಾರ್ಜ್ ಗ್ರೂಪ್ ಏನು ಮಾಡುತ್ತೆ, ಅಲ್ಕೈಲ್ ಹೈಡ್ ಫಾರ್ಮೇಷನ್ ಮಾಡುತ್ತೆ. ಸ್ಮಾಲ್ ಗ್ರೂಪ್ ವಿಲ್ ಫಾರ್ಮ್ ಆಲ್ಕೋಹಾಲ್. ದಿಸ್ ಇಸ್ ದಿ ಡಿಫರೆನ್ಸ್. ಆಯಿತಾ, ಇದ್ರ ಮೇಲೆ ಭಾಳಷ್ಟು ಕ್ವಶನ್ಗಳನ್ನ ಫ್ರೇಮ್ ಮಾಡಿರ್ತಾರೆ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಓಕೆ, electrophilic substitution reaction of ethers. This is anisole. Whenever anisole is added with bromine in ethanoic acid, ಏನಾಗುತ್ತೆ ನೋಡಿ. ಸೊ ದಿಸ್ anisole is ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್. ಯಾಕಂದರೆ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹೌದಾ, ಬಟ್ OH ಗಿಂತ ಒಂಚೂರು ಇದ್ರದ್ದು ಎಫೆಕ್ಟ್ ಏನಿರುತ್ತೆ, ಕಡಿಮೆ ಇರುತ್ತೆ. ಪ್ಲಸ್ ಎಮ್ ಎಫೆಕ್ಟ್ ಆಫ್ OCH3 is lesser than
OH ಹೌದಾ. ಸೊ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ ಬ್ರೋಮಿನೇಷನ್ ಮಾಡಿದ್ರೆ. ಆ್ಯಂಡ್ ಇಫ್ ಯು ಆ್ಯಡ್ ಸಿ ದಿಸ್ ಈಸ್ ಎಡಿಷನ್ ಆಫ್ CH-Cl3 ಇನ್ ದಿ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ Cl3. ಯಾವ ರಿಯಾಕ್ಷನ್ ಇದು? ಫ್ರೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್ ಹೌದಾ. ವಿಲ್ ಗೆಟ್ ದಿಸ್ ಕಂಪೌಂಡ್ ಆ್ಯಂಡ್ ದಿಸ್ ಈಸ್ ಫ್ರೆಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ಫ್ರೆಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಅಸೈಲೇಷನ್ ಆಗಿರುತ್ತೆ. ಸೊ ಇನ್ ಆಲ್ ದಿ ಕಂಡೀಷನ್ ಯು ಗಾಟ್ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್. ಯಾವಾಗಲೂ ಪ್ಯಾರಾ ಏನಾಗಿರುತ್ತೆ? ಮೇಜರ್ ಇರುತ್ತೆ. ಪ್ಯಾರಾ ಇಸ್ ಮೇಜರ್. ಆಯ್ತಾ? ದಿಸ್ is called as nitrating mixture. ನೆನಪಿಟ್ಟುಕೊಳ್ಳಿ, mixture of HNO3 and H2SO4 is called as nitrating mixture. Nitrating mixture. So we'll get ortho nitroanisole and para nitroanisole. Para is major. Okay. Okay dear friends, thank you so much for watching this. ಹೌದಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೇಳಿ ನಿಮ್ಮ ಫ್ರೆಂಡ್ಸ್ಗಳನ್ನ, ನೀವು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ. ಹೌದಾ. ಸೊ ಡಿಯರ್ ಫ್ರೆಂಡ್ಸ್, ಐ ಥಿಂಕ್ ನನ್ನ ಈ ವಿಡಿಯೋಸ್ ಎಲ್ಲ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಹೌದಾ. ಸೊ ಇಲ್ಲಿ ಏನಾದರೂ ಇನ್ ಕೇಸ್ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ, ಬ್ಲರ್ ಇದ್ದರೆ, ಹೌದಾ, ಆಡಿಯೋ ವಿಡಿಯೋಲ್ಲಿ ಏನಾದರೂ ಗ್ಲಿಚಿಂಗ್ ಇದ್ದರೆ, ಸೊ ದಟ್ ಈಸ್ ಬಿಕಾಸ್ ಆಫ್ ನೆಟ್ವರ್ಕ್ ಪ್ರಾಬ್ಲಮ್. ನಿಮ್ಮ ಕಡೆ ಇರುವಂಥ ನೆಟ್ವರ್ಕ್ದಿಂದ ಏನಾದರೂ ಒಂಚೂರು ತೊಂದರೆ ಆಗಿರುತ್ತೆ, ಒಂಚೂರು ಚೆಕ್ ಮಾಡ್ಕೊಳ್ಳಿ. ಹೌದಾ. ನಾನು ಮ್ಯಾಕ್ಸಿಮಮ್ ಇದನ್ನು ಕಂಟೆಂಟನ್ನು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದೀನಿ. ಕಂಟೆಂಟ್ ಕ್ವಾಲಿಟಿ ಆ್ಯಸ್ ವೆಲ್ ಆ್ಯಸ್ ವಿಡಿಯೋ ಆ್ಯಂಡ್ ಆಡಿಯೋ ಕ್ವಾಲಿಟಿ. ಓಕೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟು ಏನು ಮಾಡ್ತೀನಿ ಅಂದರೆ, ಸಾಧ್ಯ ಆದಷ್ಟು ಏನು ಮಾಡ್ತೀನಿ ಅಂತಂದ್ರೆ ನಾನು ರ್ಯಾಪಿಡಾಗಿ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಪ್ರಿಪೇರ್ ವೆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.